ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCET 2024 ಅಪ್ಡೇಟ್ಗೆ ಸ್ವಾಗತ. ಈಗಾಗಲೇ ನಿಮಗೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು. ಬಟ್ ನಿಮಗೆ ನಾನು ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ತಾರೋ ಅಥವಾ ಏನು ಹೇಳ್ತಾರೋ ಗೊತ್ತಿಲ್ಲ. ಬಟ್ ಒಂದು ನಿಮ್ಗೆ ವಿಷಯ ತಿಳ್ಸಕ್ಕೆ ಬರ್ತೀನಿ. ಈ ಸರ್ತಿ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಜಾಸ್ತಿ ಸ್ಟೂಡೆಂಟ್ಗೆ ಸೀಟ್ ಅಲಾಟ್ ಆಗಲ್ಲ. ಓಕೆ, ಏನು ಹೇಳ್ತಿದೆ ಬ್ರದರ್, ನೀವು ನಮ್ದು ಏನು ನೋಡಿದರೆ, ನೀವು ನಮ್ಮ ಆಪ್ಷನ್ ಎಂಟ್ರಿ ನಿನ್ಗೇನು ಗೊತ್ತು, ನೀ ಯಾವ ರೀತಿ ಹೇಳ್ತಿದ್ದೆ ಅಂತಂದು ಹೇಳ್ಬಹುದು. ಬಟ್ ರಿಯಾಲಿಟಿ ಇದೆ. ಓಕೆ, ವಾಸ್ತವದು ನಂಬಬೇಕಾಗುತ್ತೆ. ಕೆಲವೊಂದು ಟೈಮು ನೀವು ಎಷ್ಟೋ ಆಪ್ಷನ್ ಎಂಟ್ರಿ ಮಾಡಿದರೂ ಕೂಡ, ನಾನು ಹೇಳಿದೆ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದವ್ರಿಗೆ ಆಗಿರ್ತದೆ. ಬಟ್ ಆದರೂ ಕೂಡ ಕೆಲವೊಂದಿಷ್ಟು ಹುಡುಗರು ರ್ಯಾಂಕ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಒಂದು ರೇಂಜಿಗೆ ಮಾಡಿರ್ತಾರೆ. ಬಟ್ ಅವ್ರಿಗೆ ಸೀಟು ಕೆಲವೊಂದಿಷ್ಟು ಹುಡುಗರಿಗೆ ಆಗಲ್ಲ. ಓಕೆ, ಅದು ಆಗ್ತಿರುತ್ತೆ. ಬಟ್ ಇವಾಗ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಆಗಲ್ಲ, ಬಟ್ ರಿಯಲ್ ಅಲಾಟ್ಮೆಂಟ್ ಅಲ್ಲಿ ಆಗುತ್ತೆ. ಬಟ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಆಗಲ್ಲ. ಏನಕ್ಕೆ ಅಂತ ಹೇಳ್ತೀನಿ, ಕೇಳಿಸ್ಕೊರೀಗ. ಸರಿ, ನಾನು ಯಾವ ಬೇಸ್ ಮೇಲೆ ಹೇಳಿದ್ನಪ್ಪ ಅಂತಂದರೆ, ನಿಮ್ಗಾಳೆ ಗೊತ್ತಾಯಿದೆ ಪೋಸ್ಟ್ ಮಾಕ್ ಅಲಾಟ್ಮೆಂಟ್ ಯಾರ್ಯಾರಿಗೆಲ್ಲ ಇದೆ ಅಂತಂದರೆ KCET ಸ್ಟೂಡೆಂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ KCET ಸ್ಟೂಡೆಂಟ್ಸ್ ಅಂತಂದರೆ ಎಲ್ಲರೂ ಬಂದುಬಿಡ್ತಾರೆ. ಲೈಕ್ ಇದರಲ್ಲಿ ನೀಟ್ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ನೀಟ್ ಸ್ಟೂಡೆಂಟ್ಸ್ ಅಂತಂದರೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಎಲ್ಲ ಕೋರ್ಸಸ್ಸು ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಆ್ಯಂಡ್ ಇನ್ನೊಂದು ತಿಳ್ಕೊಬೇಕು, ಅಲೈಡ್ ಹೆಲ್ತ್ ಸೈನ್ಸು, BPT, BPOದವ್ರು ಅವರು ಕೂಡ ಕೌನ್ಸಿಲಿಂಗ್ ಸಪ್ರೇಟಾಗಿ ಮಾಡ್ಬೋದಿತ್ತು. ಅವರು ಕೂಡ ಇಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಓಕೆ, ಈ ಕೆಲವೊಂದಿಷ್ಟು ಎಲ್ಲ ಸ್ಟೂಡೆಂಟ್ಸ್ ಓಕೆ ಬೇರೆ ಬೇರೆ ಕೋರ್ಸಸ್ಸು KCET ಅಪ್ಲಿಕೇಶನ್ ಹಾಕಿದವ್ರು ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ ಅಂತಂದರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಅಂತಂದರೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಕೋರ್ಸ್ಗಳು ಹೋಗೋಂಥ ಸ್ಟೂಡೆಂಟ್ಸು ಇನ್ನೂ ಕೂಡ ಅವ್ರದ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಸೊ ಹಂಗಾಗ್ಬಿಟ್ಟು ಅವರು ಕೂಡ ಏನು ಮಾಡಿರ್ತಾರೆ ಅಂತಂದರೆ ಇವಾಗ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಓಕೆ, ಆ್ಯಂಡ್ AHS, BPT, BPO ಅಂತ UN ಕೋರ್ಸಸ್ಗಳು ಕಾಣಿಸ್ತಿದೆ ನೋಡ್ರಿ. ಈ ಸ್ಟೂಡೆಂಟ್ಸು ಕೂಡ ಇಲ್ಲಿ ಏನು ಮಾಡಿರ್ತಾರೆ, ಅಪ್ಲಿಕೇಶನ್ ಹಾಕಿರ್ತಾರೆ. ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಸೊ ಹಂಗಾಗ್ಬಿಟ್ಟು ಇವಾಗ ಏನಪ್ಪ ಆಗುತ್ತಂತಂದರೆ ಎಷ್ಟೋ ಸ್ಟೂಡೆಂಟ್ಸ್ಗೆ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಓಕೆ, ಇವಾಗ ಏನು ಮಾಡ್ಬೇಕು ಬರ್ತಾರೆ, ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗಲ್ಲ ಅಂತಂದರೆ ಒಂದು ನೆನ್ಪಿಡಬೇಕು, ಇದು ರಿಯಲ್ ಅಲಾಟ್ಮೆಂಟ್ ಅಲ್ಲ. ಓಕೆ, ನಿಮ್ಗೆ ಇದೇ ಒಂದು ಫೈನಲ್ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳೋದಲ್ಲ. ಜಸ್ಟ್ ನಿಮಗೆ ಮಾಕ್ ಅಲಾಟ್ಮೆಂಟು, ಜಸ್ಟ್ ನಿಮಗೆ ರಿಯಲ್ ಅಲಾಟ್ಮೆಂಟ್ ಅನ್ನೋದು ಯಾವಾಗ ಬರುತ್ತೆ ನೋಡಿರಿ, ಅದು ನಿಮ್ಗೆ ಫೈನಲ್ ಆಗುತ್ತೆ. ಆ್ಯಂಡ್ ಫೈನಲ್ ಅಲಾಟ್ಮೆಂಟ್ ಬರೋಷ್ಟಿಗೆ ಏನಪ್ಪ ಆಗುತ್ತೆ ಅಂತಂದರೆ ನೀಟ್ ಸ್ಟೂಡೆಂಟ್ಸು, ಇಟ್ ಮೀನ್ಸ್ ಆಲ್ ಇಂಡಿಯಾ ಕೋಟಾ ಪಾರ್ಟಿಸಿಪೇಟ್ ಮಾಡುವಂಥ ನೀಟ್ ಸ್ಟೂಡೆಂಟ್ಸಲ್ಲೇ 50% ಸ್ಟೂಡೆಂಟ್ಸ್ ಆ ಕಡೆ ಶಿಫ್ಟ್ ಆಗ್ತಾರೆ. ಆ್ಯಂಡ್ ನೀಟಲ್ಲಿ ಕೂಡ ಮೆಡಿಕಲ್ಲು, ಡೆಂಟಲ್, ಆಯುಷು ನೀಟ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ AHS, BPT, BPOದವರು ಕೂಡ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಇದನ್ನ ಗ್ಯಾಪ್ ಮಾಡ್ಬೋದು. ಯಾಕಂದರೆ ಅವ್ರು ಅದೇ ಸೀಟ್ ಬೇಕಾಗಿರ್ತದೆ. ಫಾರ್ ಎಕ್ಸಾಂಪಲ್ ಈಗ ಡಯಾಲಿಸಿಸು, ಕಾರ್ಡಿಯಾಲಜಿಸ್ ಅಂತ ಬರ್ತಾರೆ AHS ಅಲ್ಲಿ, ಅದೇ ಕೋರ್ಸಸ್ ಬೇಕಂತಂದು ಏನು ಮಾಡ್ತಾರೆ ಕೆಲವೊಂದಿಷ್ಟು ಹುಡುಗರು ಅಲ್ಲೇ ಅಂದರೆ ಸ್ಕಿಪ್ ಮಾಡ್ತಾರೆ ಇನ್ನು KCETನ. ಸೊ ಹಂಗಾಗ್ಬಿಟ್ಟು ಏನಾಗುತ್ತೆ ಅಂತಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗಲಿಕ್ಕಿಲ್ಲ. ಬಟ್ ರಿಯಲ್ ಅಲಾಟ್ಮೆಂಟಲ್ಲಿ ಜಾಸ್ತಿ ಜನ ಸ್ಟೂಡೆಂಟ್ಗೆ ಸೀಟ್ ಸಿಗ್ತದೆ. ನಾನು ಹೇಳೋಕೆ ಹೋಗ್ತಿರೋದಿಷ್ಟೇ, ಹುಡುಗರು ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಸ್ಕಿಪ್ ಮಾಡ್ಕೊತ ಹೋಗ್ತಾರೆ. ನಿಮ್ಗಾಳೆ ಗೊತ್ತಿದೆ, ನೀಟು ಕೂಡ ಸ್ಟಾರ್ಟ್ ಆಗಿದೆ, ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಪೋಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ ಅಷ್ಟೇ ಆಗಲ್ಲ, ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಜಾಸ್ತಿ ಹುಡುಗರು ಅಲಾಟ್ ಆಗುತ್ತೆ. ನಾನು ಅದೇ ಹೇಳ್ತಿದ್ದೀನಿ, ಎಷ್ಟು ಹುಡುಗರಿಗೆ ಸೀಟ್ ಸಿಗ್ಲಿಕ್ಕಂತಂದರೆ ಸಡನ್ನಾಗಿ ಬಿಟ್ಟ ತಕ್ಷಣ ಭಯ ಪಡಬೇಡಿ, ನಿಮ್ಗೆ ಆರಾಮ್ಸೆಗೆ ಸೀಟ್ ಸಿಗುತ್ತೆ. ಆ್ಯಂಡ್ ಇನ್ನೊಂದರ ಅದಕ್ಕಿಂತಲೇ ಅವ್ರು ಮಾಕ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಈ ರೀತಿ ಆಗಬಾರ್ದು, ಹುಡುಗರು ಎಷ್ಟೋ ಹುಡುಗರು ತೊಂದರೆ ಆಗುತ್ತೆ ಅನ್ನೋಕ್ಕೋಸ್ಕರನೇ ಮಾಕ್ ಅಲಾಟ್ಮೆಂಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಒಂದಲ್ಲ ಈ ಸರ್ತಿ ಎರಡೆರಡು ಸರ್ತಿ ಮಾಡಿದ್ದಾರೆ. ನಿಮಗೆ ಆರಾಮ್ಸೆಗೆ ಸೀಟ್ ಸಿಗುತ್ತೆ. ಬಟ್ ಮಾಕ್ ಅಲಾಟ್ಮೆಂಟಲ್ಲಿ ಅಷ್ಟೇ ಸಿಗಲಿಕ್ಕಿಲ್ಲ. ಓಕೆ, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದರೆ ನಿಮ್ಗೆ ಇಲ್ಲೇ ಸಿಗುತ್ತೆ. ಬಟ್ ಇದು ಮುಂದೆ ಫಸ್ಟ್ ರಿಯಲ್ ಅಲಾಟ್ಮೆಂಟಲ್ಲಿ ಸಿಗದೇ ಇರ್ಬೋದು. ಇವಾಗ ಸೀಟ್ ಸಿಕ್ಕಿದ್ದೆ ನಾಳೆ ಸಿಗುತ್ತಂತ ಗ್ಯಾರಂಟಿ ಇರಲ್ಲ. ಓಕೆ, ಸರಿ, ನಿಮಗೆ ಮಾಕ್ ಅಲಾಟ್ಮೆಂಟ್ ಇನ್ನೂ ಕೂಡ ಬಿಟ್ಟಿಲ್ಲ. ಬಿಟ್ಟಾದ ತಕ್ಷಣ ನಾನಂತೂ ತಿಳಿಸ್ತೀನಿ, ಇವತ್ತು 6 ಗಂಟೆ ಒಳಗಡೆ ಅಂತ ಹೇಳಿದಾರೆ. ಸದ್ಯಕ್ಕಂತೂ ಯಾವುದೇ ಥರ ಅಪ್ಡೇಟ್ ಇಲ್ಲ. ಬೇಕಾದ್ರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UGCET 2024 ಅಂತಂದರೆ ನಮ್ಮ ಕೌನ್ಸಿಲಿಂಗ್ ನಡೆಯೋದ ಅಲ್ಲಲ್ವಾ. ಸೊ ಅದರಲ್ಲೇ ಹೋಗಿ ನೋಡಿದರೂ ಸಹಿತ ನಿಮಗೆ ಯಾವುದೇ ಥರನಾದಂತಹ ಒಂದು ಅದೇ ನಿನ್ನೆ ಬಿಟ್ಟಿದ್ದು ನೋಡ್ರಿ ಸಾಯಂಕಾಲ, ಅದನ್ನ ಬಿಟ್ಟರೆ ಯಾವುದೇ ಥರದ ಒಂದು ನೋಟಿಫಿಕೇಷನ್ ಇಲ್ಲ. ಬಿಡ್ತಾರೆ, ಬಿಟ್ಟ ತಕ್ಷಣ ತಿಳಿಸ್ತೀನಿ. ಸರಿ, ಯಾರೆಲ್ಲ ಇನ್ನೂ ಕೂಡ ಹೋಗ್ಬಿಟ್ಟು ಟೆಲಿಗ್ರಾಮಿಗೆ ಜಾಯ್ನ್ ಆಗಿಲ್ಲ, ಮಸ್ಟ್ ಜಾಯ್ನ್ ಆಗಿರಿ. ಯಾಕಂದರೆ ಮುಂದೆ ನಿಮಗೆ ಈ ಪ್ರೊಸೆಸ್ಸು ಮುಂದೆ ಎಲ್ಲನೂ ಕೂಡ ಓಕೆ, ಹಾಸ್ಟೆಲ್ಲು, ಸ್ಕಾಲರ್ಶಿಪ್ಪು ಎಲ್ಲನೂ ಕೂಡ ಬೇಕಾಗ್ತವೆ. ಅದನ್ನ ತಿಳಿಸ್ಬೇಕಂತಂದರೆ ನಾನು ಅಷ್ಟೇ ಅಲ್ಲ, ಓಕೆ ನಿಮ್ಮ ಥರನಂಥ ಸ್ಟೂಡೆಂಟ್ಸ್ ಭಾಳಷ್ಟು ಜನ ಇದ್ದಾರೆ, ಡಿಸ್ಕಸ್ ಮಾಡ್ತಿದ್ದಾರೆ ನಿನ್ನೆಯಿಂದ. ಸೊ ಹಂಗಾಗ್ಬಿಟ್ಟು ನೀವು ಕೂಡ ಡಿಸ್ಕಸ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸರಿ, ನೆಕ್ಸ್ಟ್ ಒಂದು ಅಪ್ಡೇಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.